ಬ್ರೋ ಡಿಜೆ ಅಲ್ಲಿ ನಿಮ್ಗೆ ಸೊ ಯಾರಿಗೆ ಬೇಕಾದ್ರೆ ಸಾಯಿಸ್ಬೋದು. ಓಕೆ. ಯಾಕಂದ್ರೆ ಅಷ್ಟು ಪವರ್ಫುಲ್ ಮೋಟರ್ಸ್ ಎಲ್ಲ ಯೂಸ್ ಮಾಡಿರೋದು. ಡ್ರೋನ್ ನೋಡಕ್ಕೆ ಒಂಥರ ಟಾಯ್ ತರ ಕಾಣಿಸುತ್ತೆ. ಓಕೆ, ಕ್ಯಾಮ್ರಾದಲ್ಲಿ ಹಿಂಗ್ ಶೂಟ್ ಮಾಡ್ಬೋದು. ಇವಾಗ ಸೀಲ್ ಕಟ್ ಮಾಡ್ತಾ ಇದ್ದೇವೆ. ಅಡ್ವೆಂಚರ್ ಕಾಂಬೋ ವರ್ಸ್ ಇದು ಆಕ್ಷನ್ 6 ಹೆಂಗಿದೆ ಬ್ರೋ? ತುಂಬ ಕಾಂಪ್ಯಾಕ್ಟ್ ಆಗಿ ಅಷ್ಟೊಂದು ವೆಯ್ಟ್ ಏನು ಅನಿಸ್ತಿಲ್ಲ ಬ್ರದರ್. ತುಂಬ ವೆಯ್ಟ್ಲೆಸ್ ಆಗಿ ತುಂಬ ಚೆನ್ನಾಗಿದೆ. ಓಕೆ, ಇನ್ ಕೇಸ್ ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ವಾಟ್ಸಪ್ಪಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡು ರೆಫರೆನ್ಸ್ ಎಲ್ಲ ತಗೊಂಡು ನಾವು ಅದೇ ಪ್ರಕಾರ ಏನು ಗೈಡ್ ಮಾಡಬೇಕು ಗೈಡ್ ಮಾಡಿ. ಸೊ ಇಲ್ಲೇನಾಗುತ್ತೆ ಅಂದರೆ ಇನ್ನೊಂದು ಸರ್ವಿಸ್ ಇರೋದ್ರಿಂದ ಇನ್ಸ್ಪೆಕ್ಷನ್ ಫಸ್ಟ್ ನಾವು ಇಲ್ಲೇ ಮಾಡ್ತೀವಿ. ಯಾವುದು ಆ್ಯಕ್ಷನ್ ಕ್ಯಾಮ್ರಾಸು ಮೈಕ್ರೋಫೋನ್ಸ್ ಅದೆಲ್ಲ. ಸೊ ರೀಪ್ಲೇಸ್ಮೆಂಟ್ ಆಗಬೇಕು ಅಂದ್ರೆ ನಮ್ದೆಲ್ಲ ಸಿಂಗಾಪುರು, ಸೊ ತೈವಾನ್ ಆ ಕಡೆ ನಮ್ಮದು ಸಪೋರ್ಟು ಡೈರೆಕ್ಟು. ಸೊ OEM DJ ಕಡೆಯಿಂದನೇ ಸಪೋರ್ಟ್ ತಗೊಂಡು ನಾವು ಮಾಡೋದು. ಸೊ ಅದರಿಂದ ನಮಗೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ. ಸೊ ಇಲ್ಲಿ ಬಂದರೆ ಎಲ್ಲಿ ಪರ್ಚೇಸ್ ಮಾಡ್ತಾರೆ ಅಲ್ಲೇ ಬಂದರೆ ನಿಮ್ಗೆಲ್ಲ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿಂದ ಹೋಗ್ತಾ ಇದೀವಿ. ಬ್ರೋ ಅಂತೂ ತುಂಬ ಡೀಟೇಲ್ ಆಗಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸರ್ವಿಸ್ ಆಯ್ತಾ ಬ್ರೋ ನಿಮಗೆ? ತುಂಬ ಆಯಿತು ಬ್ರೋ, ಬಟ್ ನಾನು ಇನ್ನೂ ಕಲಿಯಬೇಕಾದ್ರೆ ಇನ್ನೂ ಜಾಸ್ತಿ. ಒಂದು ಸ್ವಾಗತ ಹೊಸ ವಿಡಿಯೋಗೆ. ಇವತ್ತು ನಾವು ಹೆಲ್ಮೆಟ್ ಹಾಕೊಂಡು ಎಲ್ಲಪ್ಪ ಇದ್ದೀವಿ ಅಂದರೆ, ನಾನು ನಮ್ಮ ಗುರು ಯೂಟ್ಯೂಬರ್ ಅವನೆಲ್ಲ ನಾನು ಒಂದು ಕ್ಯಾಮ್ರಾ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. DJ ಇದು ನೋಡೋಣ ಯಾಕೆ ಕ್ಯಾಮ್ರಾ ಅಂತ ನಿಮ್ಗೆ ಹೋಗ್ತಾ ಹೇಳ್ತೀವಿ. ಇಲ್ಲ ಸ್ಟೋರ್ಗೆ ಹೋಗ್ತೀವಿ, ಸ್ಟೋರಲ್ಲಿ ಏನೇನು ಸಿಗುತ್ತೆ, ಯಾವ್ಯಾವ ಥರ ಕ್ಯಾಮ್ರಾ ಇದೆ, ಏನೇನು ನಿಮ್ಗೆ ಏನೇನು ಬೇಕು ಎಲ್ಲ ನಾವು ತೋರಿಸ್ತೀವಿ. ಅಲ್ಲೇ ಹೋಗಿ ನಾವು ಸಿಗ್ತೀವಿ. ನಾನು ನಮ್ಮ ಹುಡುಗ ಇವಾಗ ನಮ್ಮ NS ಅಲ್ಲಿ ಹೋಗ್ತಾ ಇದ್ದೀವಿ. ಹೋಗಿ ಮುಂದೆ ಫೈನಲಿ ನಾನು ನಮ್ಮ ಗುರು DJ ಸ್ಟೋರ್ಗೆ ಬಂದಿದ್ದೀವಿ. ಲೊಕೇಶನ್ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬಟ್ ನಮಗೂ ಲೊಕೇಶನ್ ಗೊತ್ತಿಲ್ಲ. ಲೊಕೇಶನ್ ಹಾಕೊಂಡೆ ಬಂದಿತ್ತು ಅಲ್ವಾ, ಅದಕ್ಕೋಸ್ಕರ ಒಳಗಡೆ ಹೋಗಿ ತೋರಿಸ್ತೀವಿ. ಜಸ್ಟ್ ಈಗ ಸ್ಟೋರ್ ವಿಸಿಟ್ ಮಾಡಿದ್ದೀವಿ. ಯಾವುದು ಆ್ಯಕ್ಷನ್ 6 ಫುಲ್ ಡೀಟೇಲ್ಸ್ ಓಪನ್ ಮಾಡೋದನ್ನ ಹೇಳ್ತೀವಿ. ಇವಾಗ ಲೇಟೆಸ್ಟ್ DJ ಮಾಡಲ್ಸ್ ಏನೇನಿದೆ, ಸೊ ಅದರಲ್ಲಿ ಡ್ರೋನ್ ಆಗಿರ್ಬೋದು, ಆ್ಯಕ್ಷನ್ ಕ್ಯಾಮ್ರಾ ಆಗಿರ್ಬೋದು, ಮೈಕ್ರೋಫೋನ್ಸ್ ಆಗಿರ್ಬೋದು, ಆಕ್ಸೆಸರೀಸ್ ಅಲ್ಲಿ ಚಾರ್ಜರ್ಸ್ ಆಗಿರ್ಬೋದು. ಸೊ ನಮ್ಮ ಸರ್ವಿಸ್ ನೋಡ್ತಾ ಇರ್ಬೋದು, ಸರ್ವಿಸ್ ಎಲ್ಲ DJ ಇದೆ. ಸೊ ನಮ್ಮ ಸ್ಟೋರಲ್ಲೆಲ್ಲ ಡೀಲ್ ಮಾಡೋದು ಓನ್ಲಿ DJ ಪ್ರಾಡಕ್ಟ್ಸ್ ಮಾತ್ರ. ಸೊ ಏನಕ್ಕೆ ಅಂದರೆ ಇವಾಗ ನಾವು ಕ್ಯಾಮ್ರಾನು ಮಾಡ್ಬೋದು, ಬಟ್ ಏನಂದರೆ ಅಥರೈಸ್ ಲೆವೆಲಲ್ಲಿ ಏನಿದೆ ನಮ್ಮ ಇಂಡಿಯಲ್ಲಿ ಇಲ್ಲ. ಸೊ ಅದರಿಂದ ನಾವೇನು ಮಾಡ್ತಿದ್ದೀವಿ, ಅದೇ ಲೆವೆಲ್ಗೆ ಕಸ್ಟಮರ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು. ಎಲ್ಲರೂ ಸೇಲ್ ಮಾಡ್ಬೋದು, ಬಟ್ ಸರ್ವಿಸ್ ಎಲ್ಲರೂ ಕೊಡಕ್ಕಾಗಲ್ಲ. ಹೌದು, ತುಂಬಾ ಕಡೆ ಎಲ್ಲ ಹೋದಾಗ ಏನಾಗುತ್ತೆ ಅಂದ್ರೆ ಬ್ರೋ, ಈಗ ಔಟ್ ಆಫ್ ಕಂಟ್ರಿಯಿಂದ ತರಿಸೋದು ಈ ತರದಲ್ಲಿ ಏನ್ ಮಾಡ್ತಾರೆ, ಈಗ ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಎಲ್ಲರೂ ಹೊಡೆದಾಕೊಂತು ಅಂತಾರೆ, ಅಲ್ಲೇ ಹೋಗ್ಬಿಡುತ್ತೆ. ಈಗ ಯಾರೋ ಒಬ್ಬ ರಿಪೇರರ್ ಕೊಡ್ತಾರೆ, ಅವರು ಒಂದನ್ನ ಡ್ಯಾಮೇಜ್ ಮಾಡಕ್ ಹೋಗಿ ಇನ್ನೊಂದು ಡ್ಯಾಮೇಜ್ ಮಾಡ್ಬಿಟ್ಟು ಹಾಳು ಮಾಡ್ಬಿಡ್ತಾರೆ. ಈಗ ನಿಮ್ಮ ಹತ್ರ ತಗೊಂಡ್ರೆ ಏನೇನೆಲ್ಲ ಸರ್ವಿಸ್ ಕೊಡ್ತೀರಾ ಬ್ರೋ? ಇವಾಗ ಎಕ್ಸಾಂಪಲ್ ಈ ಒಂದು ಡ್ರೋನ್ ತಗೊಂತೀರಾ. ಸೊ ಪ್ರೆಸೆಂಟ್ಲಿ ಡ್ರೋನ್ಸ್ಗೆ ಯಾರು ವಾರಂಟಿ ಕೊಡಲ್ಲ, ಸರ್ವಿಸ್ ಕಮ್ಮಿ ಇದೆ, ಸಿಕ್ಕಾಪಟ್ಟೆ ಕಮ್ಮಿ ಇದ್ದಾರೆ. ಸೊ ಈ ಆ್ಯಕ್ಷನ್ ಕ್ಯಾಮ್ರಾಸ್ ಅದೆಲ್ಲ ನಿಮ್ಗೆ ಸ್ಟ್ಯಾಂಡರ್ಡ್ ಆಗಿ ಕೊಡ್ತಾರೆ, ಬಟ್ ಕ್ಲೈಮಿಂಗ್ ಆಗಲ್ಲ. ಸೊ ಅದೊಂದು ಇಶ್ಯೂ ಇದೆ. ಸುಮ್ಮನೆ ಅಮೆಝಾನೆಲ್ಲ ಸೇಲ್ ಮಾಡ್ತಾರೆ, ಬಟ್ ಕ್ಲೈಮ್ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಇವಾಗ ಏನೋ ಡೆಲ್ಲಿಯಲ್ಲಿ ಒಂದಿದೆ, ನೋಯ್ಡಾ ಅಂತ ಇದೆ. ಸೊ ನೀವು ಅಲ್ಲಿ ಕಳ್ಸಿ ಎಲ್ಲ ಮಾಡಬೇಕು. ಸೊ ಇಲ್ಲೇನಾಗುತ್ತೆ ಅಂದರೆ ಇನ್ನೊಂದು ಸರ್ವಿಸ್ ಇರೋದ್ರಿಂದ ಇನ್ಸ್ಪೆಕ್ಷನ್ ಫಸ್ಟ್ ನಾವು ಇಲ್ಲೇ ಮಾಡ್ತೀವಿ. ಯಾವುದು ಆ್ಯಕ್ಷನ್ ಕ್ಯಾಮ್ರಾಸು ಮೈಕ್ರೋಫೋನ್ಸ್ ಅದೆಲ್ಲ. ಸೊ ರೀಪ್ಲೇಸ್ಮೆಂಟ್ ಆಗಬೇಕು ಅಂದ್ರೆ ನಮ್ದೆಲ್ಲ ಸಿಂಗಾಪುರು, ಸೊ ತೈವಾನ್ ಆ ಕಡೆ ನಮ್ಮದು ಸಪೋರ್ಟು ಡೈರೆಕ್ಟು. ಸೊ OEM DJ ಕಡೆಯಿಂದನೇ ಸಪೋರ್ಟ್ ತಗೊಂಡು ನಾವು ಮಾಡೋದು. ಸೊ ಅದರಿಂದ ನಮಗೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ. ಸೊ ಇಲ್ಲಿ ಬಂದರೆ ಎಲ್ಲಿ ಪರ್ಚೇಸ್ ಮಾಡ್ತಾರೆ ಅಲ್ಲೇ ಬಂದರೆ ನಿಮಗೆಲ್ಲ ಸೊಲ್ಯೂಷನ್ ಸಿಗುತ್ತೆ. ಡ್ರೋನ್ಗೆಲ್ಲ ನಮಗೆ ಏನಾಗುತ್ತೆ ಅಂದರೆ ಇನ್ಸ್ಟೆಂಟ್ ಸರ್ವಿಸ್ ಕೊಡ್ತಾ ಇದ್ದೀವಿ. ಇಲ್ಲೇ ಸರ್ವಿಸು ಎಲ್ಲೂ ಕಳಿಸಲ್ಲ. ಸೊ ನಮ್ಮ ಸ್ಟೋರಲ್ಲೇ ಸರ್ವಿಸ್ ಇರೋದ್ರಿಂದ ಇನ್ಸ್ಪೆಕ್ಷನ್ನು ಕಸ್ಟಮರ್ ಆಪೋಸಿಟಲ್ಲಿ ಇನ್ಸ್ಪೆಕ್ಷನ್ನು ಮಾಡ್ತೀವಿ. ಸೊ ಡ್ಯಾಮೇಜ್ ಪಾರ್ಟ್ಸ್ ಏನಿರುತ್ತೆ ಅದ್ರದ್ದೆಲ್ಲ ನಾವು ಕೊಟೇಶನ್ ಕೊಡ್ತೀವಿ. ಸೊ ಅದ್ರದ್ದೆಲ್ಲ ನಾವು ನೀಟಾಗಿ ಮೆನ್ಷನ್ ಮಾಡಿ ಎಲ್ಲ ಪಾರ್ಟ್ದನ್ನು ತೋರಿಸ್ತೀವಿ, ಏನೇನು ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ ಬಿಫೋರು ಆಫ್ಟರು. ಸೊ ನಮ್ಮ ಹತ್ರ ಹೆಂಗೆ ಅಂದರೆ ಪೀಸ್ ಆಗಿದ್ರು ರೆಡಿ ಮಾಡ್ಕೊಡ್ತೀವಿ. ಸೊ ಹಂಗಂತ ಡ್ಯಾಮೇಜು ಇದು ಯಾವುದು PCBs ಅದೆಲ್ಲ ಡ್ಯಾಮೇಜ್ ಆದರೆ ಅದೆಲ್ಲ ರಿಪ್ಲೇಸ್ಮೆಂಟ್ ಆಗುತ್ತೆ. ಅದ್ರದ್ದು ಕ್ರೂಷಿಯಲ್ ಹೆಂಗಿರುತ್ತೆ ಅದ್ರ ಪ್ರಕಾರ ಸರ್ವಿಸ್ ಮಾಡ್ಕೊಡ್ತೀವಿ. ಬ್ರೋ, ಈಗ DJ ಅಫಿಷಿಯಲ್ ಸ್ಟೋರ್ ಇಂದ 1 year ಸರ್ವಿಸ್ ಅಂತ ಕೊಡ್ತಾರಲ್ಲ, ಆ ಸರ್ವಿಸ್ ನಿಮ್ಮಲ್ಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ? ಇಲ್ಲ ಆ ಸರ್ವಿಸ್ ಇರಲ್ವಾ ಬ್ರದರ್? ಇಲ್ಲ, ಆ ಸರ್ವಿಸ್ ಇರಲ್ಲ. ಈಗ ಹೆಂಗಾಗುತ್ತೆ ಅಂದ್ರೆ, ಈಗ ಗ್ಲೋಬಲ್ ಫಸ್ಟ್ ಇತ್ತು, ಗ್ಲೋಬಲ್ ವಾರಂಟಿ ಅಂತ ಫಸ್ಟ್ ಕೊಡೋರು. ಇವಾಗ ಏನಾಗಿದೆ, DJ ಇದು ಇಂಡಿಯಾಲಿ ಆಲ್ಮೋಸ್ಟ್ ಅಥರೈಸ್ ಲೆವೆಲ್ ಇಲ್ಲ. ಸೊ DJ ಸಪೋರ್ಟ್ ನಮ್ಮ ಹತ್ರ ಸಿಗಲ್ಲ. ಈಗ ನಿಮ್ಮ ಹತ್ರ ತಗೊಂಡ್ರೆ ಬ್ರದರ್ 1 year ಸರ್ವಿಸ್ ಏನಾದ್ರು ಕೊಡ್ತೀರಾ ನಿಮ್ಮ ಸ್ಟೋರ್ ಕಡೆಯಿಂದ? ನಾವು ಕೊಡೋದು 8 months ನಮ್ದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಸೊ ಕಸ್ಟಮರ್ಗೆ 8 months ಕೊಡ್ತಾ ಇದೀವಿ. ಏನಕ್ಕೆ ಅಂದ್ರೆ ಇದರಲ್ಲೂ ಅಷ್ಟೇ ನಮ್ಮ ಇಂಡಿಯಾದಲ್ಲಿ ಜೆನ್ಯೂನ್ ಪೀಸ್ ಕಮ್ಮಿ ಬರೋದು. ಸೊ ಎಲ್ಲ ರೀಸೀಲ್ಡು ಓಪನ್ ಯೂನಿಟು ಅದೇ ಬರ್ತಾ ಇರೋದ್ರಿಂದ, ಸೊ ಸೀಲ್ಡ್ ಪೀಸ್ ಕಮ್ಮಿ ಇರೋದ್ರಿಂದ ಯಾರು ಕೊಡಲ್ಲ, ಯಾರು ರಿಸ್ಕ್ ತೊಗೊಳಕ್ ರೆಡಿ ಇಲ್ಲ ಫಸ್ಟ್ ಆಫ್ ಆಲ್ DJಗೆ. ಸೊ ನಾವೇನ್ ಮಾಡ್ತೀವಿ, ಸರ್ವಿಸಲ್ಲೇ ನಾವು ಆಲ್ಮೋಸ್ಟ್ 8 year ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಸೊ ಮೋರ್ ಓವರ್ ನಮ್ದು ಸ್ಟಾರ್ಟ್ ಆಗಿದೆ ಸರ್ವಿಸಲ್ಲಿ ಕಸ್ಟಮರ್ಸ್ ಇಲ್ಲ ನೀವು ಸೇಲ್ ಮಾಡಿ ಅಂತ ಕಸ್ಟಮರೇ ನಮ್ಗೆ ಎಂಕರೇಜ್ ಮಾಡಿ. ಸೊ ಅದರಿಂದ ನಾವು ಸ್ವಲ್ಪ ಮಾರ್ಕೆಟಿಂಗ್ ಎಲ್ಲ ನಾವು ಲಾಸ್ಟ್ ಇಯರ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ.
ಆಮೇಲೆ ನಮ್ಗೆ ಹೆಂಗಂದ್ರೆ ವರ್ಲ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಿದೆ. ಸೊ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗಿ ಕಸ್ಟಮರ್ಸ್ ಎಲ್ಲ ಒಳ್ಳೆ ಫೀಡ್ಬ್ಯಾಕ್ ಅಲ್ಲಿ ಬಂದು, ಸೊ ಅದರಲ್ಲಿ ನಮ್ದು ಮೇಯ್ನ್ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಜಸ್ಟ್ ನಾವು ಡೆಲಿವರಿ ಮಾಡಲ್ಲ. ಓಕೆ. ಸೊ ಇದ್ರದ್ದು ಅನ್ಬಾಕ್ಸಿಂಗ್ ಮಾಡಿ ಅದ್ರದ್ದೆಲ್ಲ ಆಕ್ಟಿವೇಶನ್ ಕೂಡ ತೋರಿಸಿ ಹೇಗೆ ಯೂಸ್ ಮಾಡಬೇಕು, ಆಮೇಲೆ ಡೆಮೋ ಕೂಡ ಕೊಡ್ತೀವಿ. ಸೊ ಅವೆಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಅವೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಅದ್ರ ಜೊತೆ ನಿಮ್ಗೆಲ್ಲ ಓಕೆ ಅಂದ್ಮೇಲೆ ಬಿಲ್ ಇನ್ವಾಯ್ಸ್ ನಾವು ರೆಡಿ ಮಾಡಿ 8 months ವಾರಂಟಿ ಇಶ್ಯೂ ಮಾಡ್ತೀವಿ. ಸೊ ಇನ್ಸ್ಟೆಂಟ್ ಆಗಿ ಏನಾದ್ರು ಇಶ್ಯೂಸ್ ಬಂದ್ರೆ ನಿಮ್ಗೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ. ಸೊ ಅದ್ರ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಸರ್ವಿಸ್ ಬ್ಯಾಕಪ್ ಸ್ಟಾರ್ಟ್ ಆಗುತ್ತೆ 8 months ವರೆಗೂ. ಬಿಟ್ವೀನ್ 2 ಸತಿ ಫ್ರೀ ವಿಸಿಟ್ಸ್ ಇರುತ್ತೆ. ವಿಸಿಟ್ ಮಾಡಿ ನಿಮ್ಗೆ ಏನೋ ಡೌಟ್ ಇದೆ, ಸೊ ಕ್ಲೀನಿಂಗು ಮತ್ತೆ ಏನಾದ್ರು ಇನ್ಸ್ಪೆಕ್ಷನ್ ಮಾಡಬೇಕು ಅಂದ್ರೆ ಎಲ್ಲ ಫ್ರೀ ಆಫ್ ಕಾಸ್ಟ್ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಗೈಡ್ ಮಾಡಿ ಎಲ್ಲ ಕೊಡ್ತಾರೆ. ಇನ್ ಕೇಸ್ ನೀವೇನಾದ್ರೂ ಡ್ಯಾಮೇಜ್ ಆಯ್ತು, ಫಿಸಿಕಲಿ ನೀವೇ ಡ್ಯಾಮೇಜ್ ಮಾಡ್ಕೊಂಡ್ರಿ ಅಂದ್ರೆ ಸೊ ಅದ್ರದ್ದು ನಮ್ದು ಕ್ಲೈಮ್ ಇರಲ್ಲ ಆಕ್ಚುಲಿ. ಬಟ್ ಏನ್ ಮಾಡ್ತೀವಿ ಅಂದ್ರೆ ಲೇಬರ್ ಕಾಸ್ಟ್ ಫ್ರೀ ಇರುತ್ತೆ. ಪಾರ್ಟ್ ಏನಿರುತ್ತೆ ಎಕ್ಸ್ಪೆನ್ಸಸ್ ಅದನ್ನ ನಾವು ಚಾರ್ಜ್ ಮಾಡ್ತೀವಿ ಅಷ್ಟೇ. ಸೊ ಈ ತರ ನಮ್ ಸರ್ವಿಸ್ ಇದೆ. ಪ್ಲಸ್ ನೀವು ಈಗ ಡ್ರೋನ್ ಪರ್ಚೇಸ್ ಮಾಡ್ಕೊಂಡು ಹೋಗಿರ್ತೀರಾ, ಸೊ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದ್ರೆ ಏನಾದ್ರು ಡೌಟ್ಸ್ ಬಂತು ಅಂದ್ರೆ ನಮಗೆ ಕಾಲ್ ಮಾಡ್ರೆ ಇಮಿಡಿಯೇಟ್ ಆಗಿ ಅಸಿಸ್ಟ್ ಮಾಡ್ತೀವಿ. ಸೊ ಟೆಕ್ನಿಕಲ್ ಸಪೋರ್ಟ್ ಇದೆ. ಸೊ ಏನಂದ್ರೆ ಒಂದು ಕಡೆ ನಿಮ್ಗೆಲ್ಲ ಸಪೋರ್ಟ್ 100% ಸಪೋರ್ಟ್ ಸಿಗುತ್ತೆ. ಸರ್ವಿಸು ಏನಾದ್ರು ರಿಲೇಟೆಡ್ ಇಶ್ಯೂಸ್ ಏನಾರು ಆದ್ರೆ ಸೊ ಅಲ್ಲೇ ನಾವು ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತೀವಿ. ತುಂಬಾ ಕಡೆ ನೋಡ್ಕೊಂಡ್ ಬಂದಲ್ಲ, ಎಲ್ಲಾ ಕಡೆ ಏನಾಗ್ತಿತ್ತು, ಅವ್ರನ್ನ ನಾವು ನಂಬಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾಕೆಂತ ಅಂದ್ರೆ ಅವರು ಒಂದನ್ನ ಹೇಳ್ತಾರೆ, ಒಂದ್ ಪೀಸ್ ಅನ್ನ ಈಗ ಏನಂತ ನೀವು ರೀಪಬ್ಲಿಷ್ ಅಂತ ಎಲ್ಲ ಹೇಳ್ತಾರಲ್ಲ, ಅವ್ರೇನ್ ಮಾಡ್ಬಿಡ್ತಾರೆ ಸೀಲ್ ಆ ತರದೆಲ್ಲ ಮಾಡ್ಕೊಟ್ಬಿಡ್ತಿದ್ರು. ನಾನ್ ತುಂಬಾ ಯೂಟ್ಯೂಬ್ ವಿಡಿಯೋಸ್ ನೆಲ್ಲ ನೋಡ್ಕೊಂಡು ಇಲ್ಲಿಗೆ ಹೋಗ್ಬೇಕು, ರಿವ್ಯೂಸ್ ನೆಲ್ಲ ಚೆಕ್ ಮಾಡೇ ಬಂದಿತ್ತು. ತುಂಬಾನೇ ಚೆನ್ನಾಗಿ ರಿವ್ಯೂಸ್ ಎಲ್ಲ ಕಸ್ಟಮರ್ಸ್ ಮತ್ತೆ ಸರ್ವಿಸ್ ಎಲ್ಲ 5 ರೇಟಿಂಗ್ ಇದೆ ಬ್ರದರ್. ಅದಕ್ಕೋಸ್ಕರ ನಾನು ಇಲ್ಲೇ ತಗೋಬೇಕು ನನ್ನ ಆಕ್ಷನ್ ಕ್ಯಾಮ್ರಾ ಅಂತ ನನ್ನ ಫ್ರೆಂಡ್ಗೆ ಸಜೆಸ್ಟ್ ಮಾಡ್ಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ದೀನಿ. ಮತ್ತೆ ಇನ್ನೊಂದು ಕಿತ್ತಾಡಿಕೆ ವಿಡಿಯೋ ನೋಡಿದ್ನ ಜಾಸ್ತಿ DJ ತೋರಿಸ್ತಿದ್ರು, ನಿಮ್ಮಲ್ಲೇ ಸಜೆಸ್ಟ್ ಮಾಡಿದ್ರಲ್ಲ, ಅದಕ್ಕೆ ನಾವು ವಿಡಿಯೋ ಅವ್ರದ್ರಲ್ಲೇ ಒಂದು ಸರ್ವಿಸ್ ಮಾಡ್ಕೊಟ್ಟಿದ್ವಿ. ಆ ಟೈಮ್ ಅಲ್ಲಿ ನಮ್ದು ಓಪನ್ ಆಗಿದಿಲ್ಲ, ಬಟ್ ಸರ್ವಿಸ್ ಇತ್ತು, ನೀವೇ ನೋಡಿದ್ರ ಆಲ್ಮೋಸ್ಟ್. ಬ್ರದರ್ ನಾನ್ ನಿಮ್ನ ನೋಡ್ತಾ ಇರೋದು ಅರೌಂಡ್ ಒಂದು 3 to 4 years ಬ್ಯಾಕ್ ಇಂದನು ನೀವು ಒಂದ್ಸಲಿ ಲಡಾಖ್ ಹೋಗಿದ್ರಿ ಬೈಕ್ ನಲ್ಲಿ, ಅವಾಗಿಂದನು ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ ನಾನು. ಅವಾಗಿಂದನು ಕೂಡ DJI ನೀವು ಸ್ಟೋರ್ ಓಪನ್ ಮಾಡಿರ್ಲಿಲ್ಲ, ಅದ್ರ ಸರ್ವಿಸ್ ಎಲ್ಲ ಹಿಂಗ್ ಈ ತರ ಸಜೆಷನ್ ಕೊಡ್ತಿದ್ದೆ, ಆಗಿಂದನು ಫಾಲೋ ಮಾಡ್ತಿದ್ನಲ್ಲ, ಅದಕ್ಕೆ ಇಲ್ಲೇ ತಗೊಂಡ್. ಬಟ್ ಅವಾಗ ನಮ್ದು ಏನಾದ್ರು ಇಂಪೋರ್ಟಿಂಗ್ ಅಲ್ಲಿ ಇದ್ವಿ, ಸೊ ಇಂಪೋರ್ಟ್ ಮಾಡಿಸ್ಕೊಡ್ತಿದ್ವಿ. ಯಾಕಂದ್ರೆ ಅದೇ ಹೇಳಿದ್ನಲ್ಲ ಸಪ್ಲೈ ಇಶ್ಯೂಸ್ ಇತ್ತು ಇಂಡಿಯಾದಲ್ಲಿ, ಸೊ ಇಂಪೋರ್ಟ್ ಮಾಡಿಸ್ಕೊಡ್ತಾ ಇದ್ವಿ. ಅದ್ರಲ್ಲೂ 1 year ವಾರಂಟಿ ಕೊಟ್ಟು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಮ್ದು ಮಲೇಷ್ಯಾ ಕಾಂಟ್ಯಾಕ್ಟ್ ಇತ್ತು. ಸೊ ಅಲ್ಲಿ ಏನಾದ್ರು ಮಾಡಿಸ್ಕೊಡ್ತಿದ್ವಿ. ಪ್ಲಸ್ ಏನಂದ್ರೆ ನಾವು ತರ್ಸೋದೆಲ್ಲ ಸೀಲ್ಡ್ ಇರೋದ್ರಿಂದ ಗ್ಯಾರಂಟಿ ಇರೋದು, ನಮ್ ಕಾನ್ಫಿಡೆನ್ಸ್ ಇರೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ ಸೀಲ್ ಆಗೇ ಇರುತ್ತೆ, ನೀವೇ ಬಂದು ಲೈವ್ ಆಗಿ ಓಪನ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಯಾವ್ದೇ ರೀತಿ ಓಪನ್ ನಾವ್ ಇಲ್ಲಿಂದ ಹಂಗೆ ಏನೋ ಸೀಲ್ಡ್ ಪ್ಯಾಕ್ ಕೊಡಲ್ಲ, ಯಾಕಂದ್ರೆ ಮಿಸ್ಯೂಸ್ ಆಗುತ್ತೆ. ಸೊ ಇದು ಬಂದು ಏವಿಯೇಷನ್ ರಿಲೇಟೆಡ್ ಇರೋದ್ರಿಂದ ಸೊ ನಾವೇ ಇಲ್ಲಿ ಓಪನ್ ಮಾಡಿಸಿ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಗೈಡ್ ಮಾಡಿ ಡೆಮೋ ಕೂಡ ಕೊಟ್ಟು ಒಂದು ಫ್ಲೈ ಮಾಡಿಸಿ ಅದಾದ್ಮೇಲೆ ಡೆಲಿವರಿ ಕೊಡೋದು. ಸೊ ಇಷ್ಟು ಇರುತ್ತೆ. ಯಾಕಂದ್ರೆ ಅವ್ರಿಗೆ ತಗೊಳೋದು ಒಂದು ಟೈಮಲ್ಲಿ ಸೊ ಆಚೆ ಹೋಗ್ಬಿಟ್ಟು ಮಿಸ್ ಆಗಿ ಏನಾದ್ರು ಯಾರಿಗಾದ್ರೂ ಹಾರ್ಮ್ ಮಾಡ್ಬೋದು ಇದು. ಯಾಕಂದ್ರೆ ಫ್ಲೈ ಮಾಡೋ ಟೈಮಲ್ಲೇ ಮಿಸ್ ಆಯ್ತು ಅಂದ್ರೆ ಎಲ್ಲಿ ಬೇಕಾದ್ರೂ ಹೊಡೆದ್ಬಿಡುತ್ತೆ. ಸೊ ಇದ್ರದ್ದು ನಂಬರ್ ಆಫ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಇದ್ರದ್ದೆಲ್ಲ ಫ್ಲೈ ಮಾಡೋದು. ಅಷ್ಟೇ ಎಲ್ಲಾ ಕಡೆನೂ ಕೂಡ ಫ್ಲೈ ಮಾಡಕ್ ಆಗಲ್ವಲ್ಲ, ರೆಸ್ಟ್ರಿಕ್ಷನ್ ತುಂಬಾ ಇರುತ್ತೆ. ಬಟ್ ಡೇಂಜರ್ ಕೂಡ. ಡ್ರೋನ್ ನೋಡಕ್ಕೆ ಒಂಥರ ಟಾಯ್ ತರ ಕಾಣಿಸುತ್ತೆ, ಓಕೆ ಕ್ಯಾಮ್ರಾದಲ್ಲಿ ಹಿಂಗ್ ಶೂಟ್ ಮಾಡ್ಬೋದು ಹಂಗ್ ಶೂಟ್ ಮಾಡ್ಬೋದು, ಎಷ್ಟು ಪಾಸಿಟಿವ್ ಇರುತ್ತೆ ಅಷ್ಟೇ ನೆಗೆಟಿವ್ ಇದೆ ಇದ್ರಲ್ಲಿ. ಸೊ ಇದನ್ನ ಮಿಸ್ಯೂಸ್ ಕೂಡ ಮಾಡ್ಬೋದು. ಸೊ ಯಾರಿಗ್ ಬೇಕಾದ್ರೆ ಸಾಯಿಸ್ಬೋದು, ಯಾಕಂದ್ರೆ ಅಷ್ಟು ಪವರ್ಫುಲ್ ಮೋಟರ್ಸ್ ಎಲ್ಲ ಯೂಸ್ ಮಾಡಿರೋದು. ಸೊ ಅದರಿಂದ ನಾವೇನ್ ಮಾಡ್ತೀವಿ, ಫಸ್ಟ್ ಸೇಫ್ಟಿ ಪ್ರಿಕಾಷನ್ಸ್ ನ ಗೈಡ್ ಮಾಡ್ತೀವಿ. ಸೊ ಅವರು ಯಾರಿಗೂ ಏನೋ ಹಾರ್ಮ್ ಮಾಡಬಾರ್ದು, ಅವ್ರು ಕೂಡ ಸೇಫ್ ಆಗಿರ್ಬೇಕು. ಮತ್ತೆ ಪರ್ಸ್ಪೆಕ್ಟಿವ್ ನಮ್ಮ ಇಂಡಿಯನ್ ರೆಗ್ಯುಲೇಷನ್ಸ್ ಪ್ರಕಾರ ಏನಿರಬೇಕು ಅದ್ರ ಪ್ರಕಾರ ನೋ ಫ್ಲೈ ಝೋನ್ ಅಲ್ಲಿ ಯೂಸ್ ಮಾಡಬಾರ್ದು, ಎಲ್ ಫ್ಲೈ ಝೋನ್ ಇದೆ ಅಲ್ಲೆಲ್ಲ ಯೂಸ್ ಮಾಡಬೇಕು. ಸೊ ಅದೆಲ್ಲ ನಾವು ಇನ್ಸ್ಟ್ರಕ್ಟ್ ಮಾಡಿ ಕಳಿಸಿದ್ರೆ ಅವ್ರಿಗೆ ಎಜುಕೇಟ್ ಆಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ ಅಲ್ಲಿಂದಾನೆ ಫ್ರಮ್ ಡೇ 1 ಇಂದಾನೆ ಅವ್ರು ಅದೇ ತರನೇ ಕಂಟಿನ್ಯೂ ಮಾಡ್ತಾರೆ ಪ್ರಾಸೆಸ್. ಬಟ್ DJI ಅಲ್ಲಿ ನಿಮ್ಗೆ ಡ್ರೋನ್ಸ್ ಅಲ್ಲಿ ನಿಯೋ ಅಂತ ಬರುತ್ತೆ, ಅದು ಎಂಟ್ರಿ ಲೆವೆಲ್. ಸೊ ಅದು ಆಲ್ಮೋಸ್ಟ್ 40,000 ಸ್ಟಾರ್ಟ್ ಆಗುತ್ತೆ. ಸೊ 40,000 ಸ್ಟಾರ್ಟ್ ಆದ್ರೆ ನಿಮ್ಗೆ ಅಪ್ ಟು ಫಿಲಮ್ ಲೆವೆಲ್ ಕ್ಯಾಮ್ರಾಸ್ ಎಲ್ಲ ಸಿಗುತ್ತೆ. ಇನ್ಸ್ಪೈರ್ 3 ಅಂತ, ಅದು ಟಾಪ್ ಆಫ್ ದ ಲೈನ್ ಸಿನಿಮಾದು. ಸೊ ಅದು ಆಲ್ಮೋಸ್ಟ್ 20 lakhs ಹಂಗಿದೆ. ಇವಾಗ ತುಂಬಾ ಜನ ಟ್ರಾವೆಲರ್ಸ್ ಎಲ್ಲ ಕೇಳೋದು ನನಗೆ, ಸರ್ ಏನಾದ್ರು ಒಂದು ಸಜೆಸ್ಟ್ ಮಾಡಿ ನಾವು ಟ್ರಾವೆಲಿಂಗ್ ಮಾಡ್ತೀವಿ ಅಂತ. ಆಲ್ಮೋಸ್ಟ್ 1 lakh ಬಜೆಟ್ ಇರೋರಿಗೆ ನಾನು ಸಜೆಸ್ಟ್ ಮಾಡೋದು ಮಿನಿ 5 Pro. ಸೊ ಇದೆಲ್ಲ ನಿಮ್ಗೆ ಪ್ರೊಫೆಷನಲ್ ಫೀಚರ್ಸ್ ಬರುತ್ತೆ, ಬಟ್ ಕಾಂಪ್ಯಾಕ್ಟ್ ಸೆಗ್ಮೆಂಟ್ ಅಲ್ಲಿ. ಸೊ ಪಾಕೆಟ್ ಸೈಜ್ ಆಲ್ಮೋಸ್ಟ್ 250 grams ಅಂಡ್ರಲ್ಲೂ ಬರುತ್ತೆ, ಮೋರ್ ದನ್ 250 ಬರುತ್ತೆ. ನೆಕ್ಸ್ಟ್ ಇಲ್ಲ ಈವೆಂಟ್ಸ್ ಎಲ್ಲ ಮಾಡ್ತೀವಿ ಅನ್ನೋರಿಗೆ ಏರ್ ಸೀರೀಸ್ ರೆಕಮೆಂಡ್ ಮಾಡ್ತೀವಿ, ಏರ್ 3S. ಸೊ ಇದು ಒನ್ ಆಫ್ ದ ಹಾಟ್ ಟಾಪಿಕ್ ತರ ಇದು ಇದರಲ್ಲಿ ಇಂಡಿಯಾದಲ್ಲಿ ಎಲ್ಲ ಗ್ಲೋಬಲ್ ಅಲ್ಲಿ ಎಲ್ಲಿ ನೋಡಿದ್ರು ಇದೇ ಡಿಮ್ಯಾಂಡ್. ಸೊ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದು ಏರ್ 3S. ಅದು ಡಬಲ್ ಕ್ಯಾಮ್ರಾ ಬರುತ್ತೆ. ಇದು ನಿಮ್ಗೆ 1.5 lakhs ರೇಂಜ್ ಅಲ್ಲಿ ಬರುತ್ತೆ.
ಸೊ ನೆಕ್ಸ್ಟ್ ನಿಮ್ಗೆ ಆಕ್ಷನ್ ಕ್ಯಾಮ್ರಾಸು. ಸೊ ಇದು ಒಂದೇ ಆಕ್ಷನ್ 6 ಲೇಟೆಸ್ಟು. ಓಕೆ. ಸೊ ಇದು ಲಾಂಚ್ ಆಗಿ 1 ಮಂತ್ ಆಗಿದೆ. ಸೊ ಇದು ಮೋಟೋ ಲಾಗಿಂಗ್ಸ್ ಎಲ್ಲ ಮಾಡ್ತಾರಲ್ಲ, ಸೊ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ. ಇದು ಬಂದು ಅಡ್ವೆಂಚರ್ ಕಾಂಬೋ ಅಂತ, ನಿಮಗೆ 3 ಬ್ಯಾಟ್ರೀಸ್ ಕಿಟ್ ಬರುತ್ತೆ, ಸೆಲ್ಫಿ ಸ್ಟಿಕ್ಕು. ಇದ್ರ ಜೊತೆ ನೀವು ಆಡಿಯೋ ಮಾತಾಡ್ಕೊಂಡು ಹೋಗ್ಬೇಕು ಅಂದರೆ DJ ಮೈಕ್ ಮಿನಿ. ಓಕೆ. ಸೊ ಇದು ಕೂಡ ಕಂಪ್ಯಾಕ್ಟೇಬಲ್ ವೈರ್ಲೆಸ್. ಓಕೆ. ಸೊ ಸಿಂಪಲ್ ಸೊಲ್ಯೂಷನ್ನು, ಆರಾಮಾಗಿ ಒಂದು ಮೈಕ್ ಇಟ್ಕೊಂಡು ಇದಕ್ಕೆ ಪೇರ್ ಮಾಡ್ಕೊಂಬಿಟ್ರೆ ನಿಮಗೆ ಬ್ಯಾಟ್ರಿ ಲೈಫ್ ಕೂಡ ಅಷ್ಟೇ. ಈಚ್ ಬ್ಯಾಟ್ರಿ 2 ಅವರ್ಸ್ ಬರುತ್ತೆ, ಇದು 8 ಅವರ್ಸ್ ಬರುತ್ತೆ. ಓಕೆ. ಸೊ 2 ರಿಸೀವರ್ಸು ಇನ್ಕ್ಲೂಡಿಂಗ್ ಮೊಬೈಲು ಮತ್ತು ನಿಮ್ಮ ಸೋನಿ ಅದು DSLR ಕ್ಯಾಮ್ರಾಸು ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಈಗ DJ ಮೈಕು ಬೇರೆ ಕಡೆ ಎಲ್ಲ ನಾನು ಆನ್ಲೈನ್ ಸ್ಟೋರಲ್ಲಿ ನೋಡ್ಬೇಕಾದ್ರೆ ಒಂದು 18,000 15,000 ಎಲ್ಲ ಇದೆ. ನಿಮ್ಮ ಪ್ರೈಸ್ ಏನಿದೆ ಬ್ರದರ್? ಯಾವುದು? DJ ಮೈಕ್ ಮಿನಿ. ಮೈಕ್ ಮಿನಿ ಬಂದು ಅದು ಹೆಂಗೆ ಅಂದರೆ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ತಾ ಇದೆ. ಓಕೆ. 10,000 ಇಂದ ಹಿಡಿದು 12,000 ತನಕ ಈ ರೇಂಜಲ್ಲಿ ಅಷ್ಟೇ ವೇರಿ ಆಗ್ತಾ ಇರುತ್ತೆ. ಓಕೆ. ಸೊ ನಮ್ಮ DJಲಿ ಇನ್ನೊಂದು ಏನಂದ್ರೆ, ನಾವು ಎಲ್ಲ ಕೇಳ್ತಾರೆ ಏನು ಇವರು ಪ್ರೈಸ್ ಎಲ್ಲ ಅಪ್ಡೇಟ್ ಮಾಡಲ್ಲ ಅಂತ. ಏನಕ್ಕೆ ಅಂದ್ರೆ ಇದೊಂಥರ ಶೇರ್ ಮಾರ್ಕೆಟ್ ತರ. ಓಕೆ. ಇವತ್ತಿದ್ದು ಫಿಕ್ಸ್ಡ್ ಪ್ರೈಸ್ MRP ಅಂತ ಇಂಡಿಯಾಗೆ ಬರಲ್ಲ. ಸೊ ದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಳ್ಳಿ. ಸೊ ಫಿಕ್ಸ್ ಪ್ರೈಸ್ ಯಾವತ್ತೂ ಬರಲ್ಲ, ಓಕೆ. ಇದು ವೇರಿಯಬಲ್ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಪ್ಲಾನಿಂಗ್ ಆಯ್ತು ಅಂದ್ರೆ ಎಸ್ಟಿಮೇಷನ್ ತಗೊಳ್ಳಿ. ಸೊ ಅದ್ರ ನಾವು ಹೇಳ್ತೀವಿ ನಿಯರ್ ಬೈ ಇಷ್ಟ ಆಗುತ್ತೆ, ಇಷ್ಟು ಫ್ಲಕ್ಚುಯೇಟ್ ಆಗ್ಬೋದು, ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು. ಓಕೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಡ್ರೋನ್ಸ್ ಅಲ್ಲಿ. ಸೊ ಇವಾಗ ಸ್ವಲ್ಪ ಪ್ಲಸ್ ಅಲ್ಲೇ ಇದೆ ಯಾವ ತಗೊಂಡ್ರು. ಇವಾಗ ಮಿನಿ 5 Pro Air 3S ಫುಲ್ಲು ನೆಕ್ಸ್ಟ್ ಲೆವೆಲ್ ಎನ್ಕ್ವೈರಿ ಇರೋದು. ಅದೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಓಕೆ. ಸೊ ಇವೆರಡೂ ನಮ್ಮ ಹತ್ರ ಸ್ಟಾಕ್ ಇದೆ, ಇವಾಗ ನೋಡ್ತಿರ್ಬೋದು. ಇಲ್ಲೂ ಇದೆ ಸ್ಟಾಕು, ಇಲ್ಲೂ ಇದೆ. ಸೊ ನಿಮ್ಗೆ ಏನಾದರೂ ಬೇಕಂದ್ರೆ ಎನ್ಕ್ವೈರಿ ಮಾಡಿ. ಸೊ ಅವಾಗ ನಾನು ಅಪ್ಡೇಟ್ ಮಾಡ್ತೀನಿ ಯಾವ ಥರ ಏನು ಅಂತ. ಎಲ್ಲರೂ ಒಂದೇ ಸತಿ ನಮ್ಮ ಹತ್ರ ತೊಗೋಬೇಕು ಅಂತ ಹೇಳಲ್ಲ, ನಾವು ಸಜೆಸ್ಟ್ ಮಾಡ್ತೀವಿ ನಿಮ್ಮ ಬಜೆಟ್ ವೈಸ್. ಈಗ ಪ್ರೆಸೆಂಟು ಮಿನಿ 5 Pro ಬಾಕ್ಸಲ್ಲಿ ನೋಡ್ತೀರಾ. ಓಕೆ. ಇವಾಗ ಲೈವ್ ಆಗಿ ನೋಡಬೇಕು. ಒಬ್ಬೊಬ್ರು ಇಲ್ಲ ನಾನು ಫಸ್ಟ್ ನೋಡ್ಬಿಟ್ಟು ತೊಗೊಬೇಕು ಅಂತ, ಎಲ್ಲ ಕ್ರಾಸ್ ವೆರಿಫೈ ಮಾಡ್ಕೊಂಡೆ ತೊಗೊಬೇಕು ಅಂತಾರೆ. ಯಾಕಂದ್ರೆ ಇವೆಲ್ಲ ಏನು 10,000 5,000 ಅಲ್ಲ ಡ್ರೋನು, ಓಕೆ. ಇದೆಲ್ಲ 1 lakh ಪ್ಲಸ್. ಓಕೆ. ಸೊ ನಾವೇನ್ ಮಾಡ್ತೀವಿ ಬಂದ್ರೆ ಈ ತರ ಒಂದು ಡೆಮೋ ತೋರಿಸ್ತೀವಿ. ಓಕೆ. ಇದು ಡೆಮೋ ಅಂತಾನೆ ಇಟ್ಟಿದ್ದೀರಾ ಬ್ರೋ? ಡೆಮೋ ಅಂತಲ್ಲ, ಇದು ಸರ್ವಿಸ್ ಅಲ್ಲಿ ಇರುತ್ತೆ. ಓಕೆ. ಸೊ ತೋರಿಸ್ತೀವಿ. ಓಕೆ. ನಮ್ಮ ಹತ್ರ ಡೆಮೋ ಡ್ರೋನ್ಸ್ ಕೂಡ ಇದೆ. ಓಕೆ. ಸೊ ನಾವು ಈ ತರ ತೋರಿಸ್ತೀವಿ, ನೋಡಿ ಈ ತರ ಇರುತ್ತೆ ಅಂತ. ಸೊ ಅವಾಗ ಏನಾಗುತ್ತೆ, ಕಸ್ಟಮರ್ಗೆ ಒಂದು ಇಂಪ್ರೆಷನ್ ಬರುತ್ತೆ. ಓಕೆ ಈ ತರ ಇರುತ್ತೆ, ಇದು ಕ್ವಾಲಿಟಿ ಯಾವ ಥರ ಬರುತ್ತೆ ಏನು ಪ್ರೆಸೆಂಟ್ ಎಲ್ಲ ತೋರಿಸ್ತೀವಿ ಒಂದ್ಸತಿ ಎಲ್ಲ ಆನ್ ಮಾಡಿ. ಸೊ ಅದಕ್ಕೆ ರಿಮೋಟ್ ಯಾವ ಥರ ಇರುತ್ತೆ, ಈ ಥರ ರಿಮೋಟ್ ಇರುತ್ತೆ, ಎಷ್ಟು ಬ್ಯಾಟ್ರೀಸ್ ಬರುತ್ತೆ. ಸೊ ಪ್ರತಿಯೊಂದು ನಾವು ತೋರಿಸ್ತೀವಿ. ಸೊ ಅವಾಗ ಏನಾಗುತ್ತೆ, ಅವ್ರಿಗೊಂದು ಸ್ವಲ್ಪ ಓಕೆ ಥಿಂಕ್ ಮಾಡ್ತಾರೆ, ಇದನ್ನ ತಗೊಬೇಕಾ ಬೇಡವಾ, ಇಲ್ಲ ಇದಕ್ಕಿಂತ ಇನ್ನೂ ಲೋವರ್ ವರ್ಷನ್ ಬೇಕಾ, ಬೇಸಿಕ್ ಬೇಕಾ, ಇಲ್ಲ ಇನ್ನು ಇದಕ್ಕಿಂತ ಟಾಪ್ ಎಂಡ್ ಬೇಕಾ. ಕೆಲವೊಬ್ರು ಏನಂತಾರೆ, ಸರ್ ಇದು ಟಾಯ್ ತರ ಇದೆ ಇದಕ್ಕೆ ಕೊಡ್ಬೇಕಾ ಅಂತಾರೆ. ಒಬ್ಬೊಬ್ರು ಏನ್ ಮಾಡ್ತಾರೆ, ಇಲ್ಲ ನೆಕ್ಸ್ಟ್ ಮಾಡಲ್ ಯಾವ್ದು ಹೇಳಿ ಅಂತಾರೆ. ಅವಾಗ ಏರ್ ಸೀರೀಸ್ ತೋರಿಸ್ತೀವಿ, ಅದನ್ನ ನೋಡ್ಕೊಂಡು ಅದನ್ನೇ ಸೆಲೆಕ್ಟ್ ಮಾಡ್ಕೊಂತಾರೆ. ನೆಕ್ಸ್ಟ್ ಕ್ಯಾಮ್ರಾ ಬೇಕು ನೋಡಿ, ಇದು ನ್ಯಾನೋ. ಸೊ ಇದು ಕೂಡ ನಮ್ಮ ಹತ್ರ ಡೆಮೋ ಆಗಿದೆ. ಓಕೆ. ಇದು ತುಂಬಾ ಕಡೆ ತುಂಬಾ ವೈರಲ್ ಆಗ್ತಿದೆ ಬ್ರದರ್, ಈ ಪ್ರಾಡಕ್ಟ್ ನ್ಯಾನೋ ಕ್ಯಾಮ್ರಾ ತುಂಬಾ ಕಡೆ ವೈರಲ್ ಆಗ್ತಿದೆ. ಯಾಕಂದ್ರೆ ಕಾಂಪ್ಯಾಕ್ಟ್ ಅಷ್ಟೊಂದು ಚೆನ್ನಾಗಿದೆ ಅದು. ಹೌದು, ಇವಾಗ ನೀವೇ ನೋಡಿದಿರಾ ಆಲ್ಮೋಸ್ಟ್. ಇದು ನಮ್ಮ ಬೆಂಗಳೂರಲ್ಲಿ, ನಮ್ಮ ಇಂಡಿಯಾಲೇ ಕಂಪೇರ್ ಮಾಡಿದ್ರೆ ಯಾರು ಮಾಡಿಲ್ಲ, ನಾವೇ ಫಸ್ಟ್ ಮಾಡಿದ್ದು. ಲಾಂಚ್ ಆದ ತಕ್ಷಣನೇ ನಾವು ಒಂದು ಡೆಮೋ ತರ್ಸ್ಕೊಂಡು ಸೊ ಎಲ್ಲ ವಿಡಿಯೋಸ್ ಎಲ್ಲ ಮಾಡಿ ನಾವೆಲ್ಲ ಪಬ್ಲಿಷ್ ಮಾಡಿದಾಗ ತುಂಬಾ ಎನ್ಕ್ವೈರೀಸ್ ಬಂತು. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಹೇಳಿದ್ವಿ ಈ ತರ ಎಲ್ಲ ಹಿಂಗೆ ಯೂಸ್ ಆಗುತ್ತೆ ಅಂತ. ಬಟ್ ವಿಡಿಯೋ ನೋಡಿದ್ರೆ ಏನಾಗುತ್ತೆ, ಓಕೆ ಈ ತರ ಇದೆ ಅಂತ. ಬಟ್ ನೋಡ್ಬೇಕು ಅಂತ ಅಂದ್ರೆ ಗೊತ್ತಾಗಲ್ಲ. ಸೊ ಪರ್ಚೇಸ್ ಆದ್ಮೇಲೆ ಒಬ್ಬೊಬ್ಬರಿಗೆ ಪರ್ಚೇಸ್ ಮುಂಚೆ ಹೆಂಗಿರುತ್ತೆ ಎಲ್ಲಾರಿಗೂ ಅಫೋರ್ಡ್ ಮಾಡಕ್ ಆಗಲ್ಲ. ಈಗ ಒಬ್ಬೊಬ್ರು 10,000 ಅಂದ್ರೆ 10,000 ಕೊಟ್ಬಿಟ್ಟು ತಗೊಬೋದು, ಬಟ್ ಎಲ್ಲಾರು ತಗೊಳಕ್ ಆಗಲ್ಲ. ಸೊ ಅದ್ರಲ್ಲಿ ಏನಾಗುತ್ತೆ, ನಾವು ತೋರಿಸ್ತೀವಿ ಬಂದ್ರೆ. ಸೊ ಅವ್ರ ಯೂಸೇಜ್ ಎಲ್ಲ ಮಾಡ್ಬೋದು. ಓಕೆ ಇದು ಬೇಡ ಅಂದ್ರೆ ಆಕ್ಷನ್ ಕ್ಯಾಮ್ರಾಗೆ ಹೋಗ್ತೀನಿ ಅಂತಾರೆ. ಕೆಲವೊಬ್ರು ಆಕ್ಷನ್ ಕ್ಯಾಮ್ರಾ ದೊಡ್ಡದಾಯ್ತು ಇದಕ್ಕೆ ಹೋಗ್ತೀನಿ ಅಂತಾರೆ. ಈಗ ಆಕ್ಷನ್ ಕ್ಯಾಮ್ರಾ ಇದ್ದು ಆಮೇಲೆ ಏನಾದ್ರು ಸೆಕೆಂಡರಿ ಕ್ಯಾಮ್ರಾ ಬಿ ರೋಲ್ಸ್ ಏನಾದ್ರು ಆಡ್ ಆನ್ ಮಾಡ್ತೀನಿ ಅಂತ ಅಂದ್ರೆ ಇದು ಬೆಸ್ಟ್ ಕ್ಯಾಮ್ರಾ. ಹೌದೌದು, ಇದು ನಾನ್ ರೆಕಮೆಂಡ್ ಮಾಡೋದು ಮಲ್ಟಿ ಪರ್ಪಸ್ ಯೂಸ್ ಮಾಡೋರ್ಗೆ. ಅಂದ್ರೆ ನಾನು ಬೈಕ್ ಯೂಸ್ ಮಾಡ್ತೀನಿ, ಕಾರು ಯೂಸ್ ಮಾಡ್ತೀನಿ, ಲೈಫ್ ಸ್ಟೈಲು ಮಾಡಿಸ್ತೀನಿ. ಅಂದ್ರೆ ಏನಾದ್ರು ಅಡ್ವೆಂಚರ್ ಕ್ಯಾಟಗರಿ ಮಾಡಬೇಕು ಅಂದ್ರೆ ಅದಕ್ಕೆಲ್ಲ ಮೌಂಟ್ಸ್ ಕೊಟ್ಟಿದ್ದಾನೆ. ಸೊ POV ಶಾರ್ಟ್ಸ್, ಈ ತರ ಶಾರ್ಟ್ಸ್ ಬೇಕು ಅಂದ್ರೆ ಇದಕ್ಕೆ ಮ್ಯಾಗ್ನೆಟ್ ಮೌಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದರಿಂದ ಇದು ಮಲ್ಟಿಪರ್ಪಸ್ ಕ್ಯಾಮ್ರಾ. ಬ್ಲಾಗರ್ಸ್ ಯಾರೇ ಆದ್ರೂ ಇದೊಂದು ಕ್ಯಾಮ್ರಾ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ B-roll ಶಾರ್ಟ್ಸ್, ಅಡಿಷನಲ್ ಏನಾದ್ರು ಫುಟೇಜ್ ಇನ್ಕ್ಲೂಡ್ ಮಾಡಬೇಕು ಅಂದ್ರೆ ಒನ್ ಆಫ್ ದ ಬೆಸ್ಟ್. ಬ್ಯಾಟ್ರಿ ಲೈಫ್ 2 hour ಬರುತ್ತೆ, ಏನು ಮೋಸ ಇಲ್ಲ. ಚಾರ್ಜ್ ಮಾಡಕ್ 15 ನಿಮಿಷದಲ್ಲಿ ಫುಲ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಹೌದು. ಸೊ ಒಂಥರ ಯೂನಿಕ್ ಕ್ಯಾಮ್ರಾ ಅಂತ ಹೇಳ್ಬೋದು. ಇದಕ್ಕೆ ಆಲ್ಟರ್ನೇಟ್ ಬಂದು ಇನ್ಸ್ಟಾ ಗೋ ಅಂತ ಇತ್ತು. ಸೊ ಅದನ್ನ ಇವ್ರು ಬೀಟ್ ಮಾಡಿದ್ದಾರೆ. ಯಾಕಂದ್ರೆ ಚಿಕ್ಕದಿತ್ತು, ಅದು ಬ್ಯಾಟ್ರಿ ಬ್ಯಾಕಪ್ ಇಲ್ಲ, ಇಂಟರ್ನಲ್ ಸ್ಟೋರೇಜ್ ಇಲ್ಲ. ಇದು ಸ್ಕ್ರೀನ್ ಒಂದು ಸೆಕೆಂಡರಿ ಸ್ಕ್ರೀನ್ ಕೂಡ ಬಂದಿದೆ. ಹೌದು, ಇದನ್ನ ಸಪರೇಟ್ ಮಾಡ್ಕೊಂಡು ಪಾಕೆಟ್ ಅಲ್ಲಿ ಇಟ್ಕೊಂಡು ಇದರಲ್ಲೂ ರೆಕಾರ್ಡ್ ಮಾಡಬಹುದು. ಪ್ಲಸ್ ಇದಕ್ಕೊಂದು ಮೈಕ್ರೋಫೋನ್ ವೈರ್ಲೆಸ್ 2 ಮೈಕ್ರೋಫೋನ್ ಯೂಸ್ ಮಾಡಬಹುದು. 128 GB ತನಕ ನಿಮ್ಗೆ ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ. ನಿಮಗೆ ಕ್ಯಾಮ್ರಾ ಕ್ವಾಲಿಟಿಯಲ್ಲಿ 1.3 ಸೆನ್ಸರ್ ಕೊಟ್ಟಿದ್ದಾರೆ. ಪ್ಲಸ್ ನಿಮಗೆ ಇದರಲ್ಲಿ ಅಡಿಷನಲ್ ಅಂದ್ರೆ ನಿಮ್ಗೆ ಲೆನ್ಸ್ ಕೂಡ ರಿಪ್ಲೇಸ್ ಮಾಡ್ಕೋಬಹುದು. ಸೊ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ.
ಯೂಸ್ ಮಾಡೋರಿಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ. ಓಕೆ ಬ್ರದರ್, ಇವಾಗ ನನ್ನ ಫ್ರೆಂಡು DJI Action 6 ತಗೊಂಡಿದ್ದಾರಲ್ವಾ, ಈಗ ಅದನ್ನ ಅನ್ಬಾಕ್ಸ್ ಮಾಡಿ ಏನೆಲ್ಲ ಆಕ್ಸೆಸರೀಸ್ ಸಿಗುತ್ತೆ ಎಲ್ಲಾನು ಕೂಡ ಓಕೆ. ಅಂದ್ರೆ ಜಾಸ್ತಿ ಮಾತಾಡಿಲ್ಲ, ನಮ್ ಗುರು ಇದ್ದಾನೆ ಅಂದ್ಬಿಟ್ಟು ನಾನೇನು ಮಾತಾಡಿಲ್ಲ, ಎಲ್ಲ ಡೀಟೇಲ್ಸ್ ಅವನೇ ಕೇಳಿದ್ದಾನೆ. ಅದೇ ಡೀಟೇಲ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮಾಮೂಲಿ ಇವಾಗ ಅನ್ಬಾಕ್ಸ್ ಮಾಡ್ತಾರೆ, ಅನ್ಬಾಕ್ಸ್ ಮಾಡೋಣ. ನಾನು ಅನ್ಬಾಕ್ಸ್ ಮಾಡ್ತಾರೆ ಇದು ಆಕ್ಷನ್ 6. ಇವಾಗ ಸೀಲ್ ಕಟ್ ಮಾಡ್ತಾ ಇದ್ದೀವಿ. ಅಡ್ವೆಂಚರ್ ಕಾಂಬೋ ವರ್ಷನ್ ಇದು. ನೋಡೋಣ ಏನೇನಿರುತ್ತೆ ಅಂತ. ಬಟ್ ಇದರಲ್ಲಿ 3 ಬ್ಯಾಟ್ರಿ, 1 ಹಬ್ಬು, ಸೆಲ್ಫಿ ಸ್ಟಿಕ್ಕು, ಮ್ಯಾಗ್ನೆಟಿಕ್ ಮೌಂಟ್ಸು, ಮೇನ್ ಸೆಲ್ಫಿ ಸ್ಟಿಕ್ ಇದೆ, ಆಕ್ಷನ್ 6 ಕ್ಯಾಮ್ರಾ, ಆಮೇಲೆ ಇದು ಆಕ್ಸೆಸರೀಸ್ ಬಾಕ್ಸು ನೋಡ್ತಾ ಇರ್ಬೋದು ಇಲ್ಲಿ. ಇದು ಆಕ್ಸೆಸರೀಸು, ಅದು ಕ್ಯಾಮ್ರಾ. ಸೊ ಕ್ಯಾಮ್ರಾನ ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಹೆಂಗಿದೆ ಬ್ರಾ? ತುಂಬ ಚೆನ್ನಾಗಿದೆ ಬ್ರದರ್. ತುಂಬ ಕಾಂಪ್ಯಾಕ್ಟ್ ಆಗಿ, ಅಷ್ಟೊಂದು ವೆಯ್ಟ್ ಏನು ಅನಿಸ್ತಿಲ್ಲ ಬ್ರದರ್. ತುಂಬ ವೆಯ್ಟ್ಲೆಸ್ ಆಗಿ ತುಂಬ ಚೆನ್ನಾಗಿದೆ. ಓಕೆ. ಹಾಂ, ವಿಡಿಯೋ ಚೆಕ್ ಮಾಡಿಕ್ಕಿಲ್ಲ, ಹಂಗೆ ಹಾಕ್ಬಿಡು ಅಂತ. ಕಲರ್ ಟಚ್ ಸ್ಕ್ರೀನು. ಓಕೆ, ಓಕೆನಾ? ಸೊ ಬ್ಯಾಕ್ ಸೈಡು ನೋಡ್ಬೋದು, ಇದು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇವಾಗ ಡಿಸ್ಪ್ಲೇ ವೈಡ್ ಆಗಿದೆ. ಓಕೆ. ಸೊ ಯೂಸ್ ಮಾಡಕ್ ಚೆನ್ನಾಗಿರುತ್ತೆ, ಒಂಥರ ಮೊಬೈಲ್ ತರ ಯೂಸ್ ಮಾಡ್ಬೋದು. Okay. ಫಸ್ಟ್ ಆದ್ರೆ ನಿಮ್ಗೆ ಲಿಮಿಟೆಡ್ ಇತ್ತು. ಓಕೆ. ಅಂದ್ರೆ ಎಡ್ಜಸ್ ಎಲ್ಲ ತುಂಬಾ ಇದಿತ್ತು, ಬೇಸಲ್ ಇತ್ತು. ಇವಾಗ ಅದನ್ನ ಕಟ್ ಡೌನ್ ಮಾಡಿದ್ದಾರೆ, ಲೈಕ್ ಮೊಬೈಲ್ ತರನೇ ಮಾಡಿದ್ದಾರೆ. ಸೊ ನಿಮ್ಗೆ ವೈಡ್ ಬರುತ್ತೆ, ಸೊ ಯೂಸ್ ಮಾಡಕ್ ಚೆನ್ನಾಗಿರುತ್ತೆ. ಓಕೆ. ಸೊ ಇವಾಗ ನಮ್ಗೆ ಇನ್ಶಿಯಲೈಸ್ ಕೇಳ್ತಾ ಇದೆ. ಸೊ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ನಾವು ಅಪ್ಡೇಟ್ ಮಾಡಬೇಕು. ಸೊ ಇದು ಬಂದು ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ಇದು QR ಬಂದು ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಆಗಿದ್ರೆ ಆಲ್ಮೋಸ್ಟ್ ಇಲ್ಲ, ಸ್ಕಿಪ್ ಮಾಡಿ. ಡೌನ್ಲೋಡ್ ಆಗಿದೆ. ಹಾಂ, ಓಕೆ. ಕನ್ಫರ್ಮ್ ಕೊಡಿ. ಸೊ ಇದರಲ್ಲೇ ಮಾಡಬೇಕು, ಮೊಬೈಲಲ್ಲೇ. ಇಲ್ಲಿಂದ ತಗೋ ಹೋಗ್ತಾ ಇದೀವಿ. ಬ್ರೋ ಅಂತೂ ತುಂಬಾ ಡೀಟೇಲ್ ಆಗಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ತುಂಬಾ ಆಯ್ತು ಬ್ರೋ. ಬಟ್ ನಾನು ಇನ್ನ ಕಲಿಯಬೇಕಾದ್ರೆ ಇನ್ನ ಜಾಸ್ತಿನೇ ಐತೆ. ಮನೆಗೆ ಹೋಗಿ ಕೂತ್ಕೊಂಡು ಕ್ಯಾಮ್ರಾ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ನಮ್ಮ ಬ್ರೋನ ನೋಡಿ ನಾನು ಆಲ್ರೆಡಿ. ನಾವೀಗ ಮನೆಗೆ ಹೋಗಿ ಎಲ್ಲ ಚೆಕ್ ಮಾಡಬೇಕು. ಕೊಡ್ತೀನಿ ಬ್ರೋ, ಪಕ್ಕ. ಈಗ ನಿಮ್ಗೇನಾದ್ರು ಬೇಕು ಅಂದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಮೊಬೈಲು ಎಲ್ಲಾ ತರ ನೋಡಿ, ನ್ಯಾನೋ ಬೇಕಾ, ಕ್ಯಾಮ್ರಾ ಬೇಕಾ, ಡ್ರೋನ್ಸ್ ಬೇಕಾ, ಎಲ್ಲಾ ತರ, ಎಲ್ಲ ಆಕ್ಸೆಸರೀಸ್, ಎಲ್ಲ ಸರ್ವಿಸು, ಎಲ್ಲ ಟೆಕ್ನಿಕಲ್ ಸಪೋರ್ಟ್ ಫುಲ್ ಹಾಕಿರ್ತೀನಿ ಬ್ರೋ. ನಿಮ್ಮ ನಂಬರ್ ಮತ್ತೆ ಲೊಕೇಶನ್ನು ರೆಸ್ಪಾಂಡ್ ಮಾಡಿ. ನೋಡಿ, ಇದು ನಮ್ಮ ಕಾರ್ಡು, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಬ್ರೋ, ಹೆಲ್ಪ್ ಮಾಡ್ತೀವಿ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ ಒನ್ಸ್ ಅಗೇನ್.